ಸೂಪರ್ ಜೆಂಟ್ಸ್ ಇದ್ದಂತ ಫಾರ್ಮ್ ನೋಡಿದಾಗಲೇ ಈ ಪಂದ್ಯವನ್ನ ಬೆಂಗಳೂರೇ ಗೆಲ್ಲೋದು ಅಂತ ಎಲ್ರಿಗೂ ಗೊತ್ತಿತ್ತು. ಅದರಂತೆ ಈಗ ಬೆಂಗಳೂರು ಗೆದ್ದು ಬೀಗಿದೆ. ಹೋಮ್ ಪಿಚ್ ನಲ್ಲಿ ಪಾರುಪತ್ಯ ಮೆರಿತಾ ಇರುವಂತ ಬೆಂಗಳೂರು ಈಗ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ನಂಬರ್ 1 ಸ್ಥಾನಕ್ಕೇರಿದೆ. LSG ವಿರುದ್ಧದ ಮ್ಯಾಚ್ ಅಲ್ಲಿ ಬೆಂಗಳೂರು ಬಾಯ್ಸ್ ಆರ್ಭಟ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಈ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ RCBಯ ನಾಯಕ ರಜತ್ ಪಾಟಿದಾರ್ ನಾವು ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋಗೆ ಒನ್ಸ್ ಅಗೇನ್ ಬ್ಯಾಟರ್ಗಳು ಕೈ ಕೊಡ್ತಾರೆ. 20 ಓವರ್ಗಳಲ್ಲಿ 146 ರನ್ ಗಳಿಸಿ ಸರ್ವ ಪತನ ಆಗ್ತಾರೆ. ತಂಡದ ಪರ ಮಿಚೆಲ್ ಮಾರ್ಷ್ 40 ರನ್ ಗಳಿಸಿ ಹೈ ಸ್ಕೋರರ್ ಅನಿಸ್ಕೊಂಡ್ರೆ ಮುಕುಲ್ ಚೌಧರಿ 39 ಹಾಗೆ ಆಯುಷ್ ಬಧೋನಿ 38 ರನ್ಗಳನ್ನ ಕಲೆ ಹಾಕ್ತಾರೆ. RCB ಪರ ರಸಿಕ್ ಸಲಾಂ 4 ವಿಕೆಟ್, ಭುವಿ 3 ಹಾಗೆ ಕೃನಾಲ್ ಪಾಂಡ್ಯ 2 ವಿಕೆಟ್ ಪಡೆದು ಮಿಂತಾರೆ. ಆಲ್ರೆಡಿ ಕಳೆದ 4 ಪಂದ್ಯಗಳಲ್ಲಿ 200+ ರನ್ ಗಳಿಸಿದ್ದ ಬೆಂಗಳೂರು ಲಕ್ನೋ ನೀಡಿದಂತ 147 ರನ್ಗಳ ಗುರಿಯನ್ನ 15.1 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ ರೀಚ್ ಆಯಿತು. ಈ ಮ್ಯಾಚ್ನ ಹೈಲೈಟ್ಸ್ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಸ್ ಬಗ್ಗೆ ಕೂಡ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ RCBಗೆ ಸಿಕ್ಕಂತ ಮೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಪವರ್ ಪ್ಲೇನಲ್ಲಿ ಬಂದಂತ ಬೌಲಿಂಗ್ ಪ್ರದರ್ಶನ. ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಲಕ್ನೋ ಪರ ರಿಷಬ್ ಪಂತ್ ಇಂಜುರಿಗೆ ಒಳಗಾಗ್ತಾರೆ. ಅದು ಅಲ್ಲದೆ ಪವರ್ ಪ್ಲೇನಲ್ಲಿ ಕಂಪ್ಲೀಟ್ ಆಗಿ ಲಕ್ನೋ ತಂಡವನ್ನ ಕಟ್ಟಿ ಹಾಕುತ್ತೆ ಬೆಂಗಳೂರು ತಂಡ. ರಿಷಬ್ ಪಂತ್ ಇಂಜುರಿಯಾಗಿ ಹೊರ ಹೋದ್ಮೇಲೆ ರಿಟೈರ್ಡ್ ಹರ್ಟ್ ಆಗ್ತಾರೆ. ಅಲ್ಲಿಂದ ಮೊಮೆಂಟಮ್ ಅವ್ರದ್ದು ಕಂಪ್ಲೀಟ್ ಆಗಿ ಬಿದ್ದೋಗೋಕೆ ಶುರು ಆಗುತ್ತೆ. ಅವ್ರದ್ದು ಫಸ್ಟ್ ಓವರ್ನಲ್ಲೇ ಬೀಳೋಕೆ ಶುರು ಆಗಿತ್ತು. ಯಾಕಂದರೆ ಈ ಸೀಸನಲ್ಲಿ ಅವ್ರ ಕಡೆಯಿಂದ ಬ್ಯಾಟಿಂಗ್ನಲ್ಲಿ ಒಂದೊಳ್ಳೆ ಸ್ಕೋರ್ ಬಂದೇ ಇಲ್ಲ. ಹೀಗಾಗಿ ಫೈಟ್ ಅಂತೂ ಇರಲೇ ಇಲ್ಲ ನಿನ್ನೆ ಮ್ಯಾಚಲ್ಲೂ ಕೂಡ. ಪವರ್ ಪ್ಲೇನಲ್ಲಿ ಕಂಪ್ಲೀಟ್ ಆಗಿ ಅವರು ಡೌನ್ ಆಗಿದ್ದೆ RCBಗೆ ಪ್ಲಸ್ ಆಯಿತು. ಅದು ಒಂದೇ ಲಕ್ನೋ ಕಡೆಯಿಂದ 3 ಮಾತ್ರವೇ ಮಿನಿಮಮ್ ಸ್ಕೋರ್ಗಳನ್ನು ಕಲೆ ಹಾಕಿದ್ದು. ಮಿಚೆಲ್ ಮಾರ್ಷ್ ಹಾಗೆ ಆಯುಷ್ ಬಧೋನಿ ಜೊತೆಗೆ ಮುಕುಲ್ ಚೌಧರಿ ಮಾತ್ರನೇ. ಅದು ಕೂಡ ಎಲ್ಲರೂ ಕೂಡ 40 ಒಳಗೇನೆ ಔಟ್ ಆಗಿದ್ರು. ಜೊತೆಗೆ ಬೇರೆ ಯಾರ ಕಡೆಯಿಂದಲೂ ಕೂಡ ರನ್ಸ್ ಬರಲಿಲ್ಲ ಈ 3 ಹೊರತುಪಡಿಸಿದ್ರೆ. ಅಂಡ್ 147 ರನ್ಗಳ ಟಾರ್ಗೆಟ್ ಸೆಟ್ ಮಾಡಿದಾಗಲೇ ಬೆಂಗಳೂರು ತಂಡ ಆಲ್ರೆಡಿ ಅರ್ಧ ಗೆದ್ದಾಗಿತ್ತು. ಯಾಕಂದ್ರೆ ಬೆಂಗಳೂರಿಗೆ ಇದೆಲ್ಲ ಸ್ಕೋರೇ ಅಲ್ಲ. ಇವರಿರುವಂಥ ಫಾರ್ಮ್, ಇಲ್ಲಿರುವಂಥ ಬ್ಯಾಟಿಂಗ್ ಲೈನಪ್ ಅನ್ನ ನೋಡಿದಾಗ 2-3 ವಿಕೆಟಲ್ಲೇ ಕಳ್ಕೊಂಡು ರೀಚ್ ಆಗ್ತಾರೆ ಅನ್ನೋ ಥರ ಇತ್ತು. ಬಟ್ ಪಿಚ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಫೈಟ್ ಕೂಡ ಇತ್ತು. ಹೀಗಾಗಿ ಅಂತಿಮವಾಗಿ 5 ವಿಕೆಟನ್ನು ಕಳ್ಕೊಂಡು ಬೆಂಗಳೂರು ತಂಡ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಇನ್ನು ಬೆಂಗಳೂರು ಪರ ಬೌಲಿಂಗ್ ನಲ್ಲಿ ಸೂಪರ್ ಡೂಪರ್ ಪ್ರದರ್ಶನ ಬಂತು. ಇದನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ರಸಿಕ್ ಸಲಾಮ್ದಾರ್ ಇರ್ಬೋದು ಅಥವಾ ಕೃನಾಲ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಹೌದು, ಬಟ್ ವಿಕೆಟ್ಗಳನ್ನು ಕೂಡ ತೆಗೆದಿದ್ದಾರೆ. ಇನ್ನು ನಮ್ಮ ಜೋಶ್ ಹೇಜಲ್ವುಡ್ ಅವರಂತೂ ಡಾಟ್ ಬಾಲ್ ನಲ್ಲಿ ಎದುರಾಳಿ ಪಡೆಯನ್ನ ಕಂಪ್ಲೀಟ್ ಆಗಿ ಡೌನ್ ಫಾಲ್ ಮಾಡ್ತಿದ್ದಾರೆ. ಇನ್ನು ಭುವಿ ಕೂಡ ಅಷ್ಟೇ, ಅವರು ಏನು ಅಗ್ರೆಸಿವ್ ಆಗಿ ಏನು ಕೂಡ ಸೆಲೆಬ್ರೇಟ್ ಮಾಡದೇ ಇದ್ರು ಕೂಡ ಆಟದಲ್ಲಿ ಅದನ್ನ ಮಾಡಿ ತೋರಿಸ್ತಾರೆ. ಇನ್ನು ಸುಯಾಶ್ ಶರ್ಮಾ ಕಡೆಯಿಂದಲೂ ಒಂದು ಒಳ್ಳೆ ಇನ್ನಿಂಗ್ಸ್ ಬಂತು, ಬಟ್ ವಿಕೆಟ್ ತೆಗಿಲಿಲ್ಲ. ಬಟ್ ಅವರ ಬೌಲಿಂಗ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಇಲ್ಲಿ ಬೆಂಗಳೂರು ತಂಡದ ಪರ ಎಲ್ಲ ಬೌಲರ್ಗಳು ಕೂಡ ಕೊಡುಗೆಯನ್ನು ನೀಡಿದ್ರಿಂದಲೇ ಅಲ್ಲಿ 147 ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಸಾಧ್ಯವಾಗಿತ್ತು. ಇಲ್ಲದೇ ಇದ್ರೆ ಬಹುಶಃ ಇನ್ನೊಂದು 20-30 ರನ್ ಎಕ್ಸ್ಟ್ರಾ ಹೋಗ್ತಿತ್ತೋ ಏನೋ, ಬಟ್ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇನ್ನು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು. ಅದು ಅಲ್ಲದೆ ಪವರ್ ಪ್ಲೇನಲ್ಲಿ ಬಂದಂತ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ. ಆಲ್ಮೋಸ್ಟ್ 147 ರನ್ಗಳ ಟಾರ್ಗೆಟ್ ಅಂತ ಅಂದಾಗ ಆಲ್ಮೋಸ್ಟ್ ನೋಡ್ಕೊಂಡು ಹೊಡ್ಕೊಂಡು ಹೋದ್ರು ಸಾಕು, ಸ್ಲೋ ಆಗಿ ಏನ್ಕೊಳ್ಬೋದಿತ್ತು. ಬಟ್ ವಿರಾಟ್ ಕೊಹ್ಲಿ ಪವರ್ ಪ್ಲೇನಲ್ಲೇ ಇಡೀ ಪಂದ್ಯದ ಅರ್ಧ ಏನಿತ್ತಲ್ಲ ಅದು ಆ ರನ್ಸ್ ಅನ್ನ ಪವರ್ ಪ್ಲೇನಲ್ಲೇ ಬರಬೇಕು ಅನ್ನೋ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. 49 ರನ್ಗಳನ್ನ ಗಳಿಸಿ ಔಟ್ ಆಗ್ತಾರೆ. ಬಟ್ ವಿಷಯ ಏನಂತಂದ್ರೆ ಚೇಸಿಂಗ್ ಕಿಂಗ್ ವಿರಾಟ್ ಕೊಹ್ಲಿ ಜಸ್ಟ್ 1 ರನ್ನಿಂದ ಅರ್ಧ ಶತಕ ಮಿಸ್ ಮಾಡ್ಕೊಂಡು ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಹರ್ಟ್ ಆಯಿತು. ಅಟ್ಲೀಸ್ಟ್ 1 ರನ್ ಬಂದಿದ್ರು ಕೂಡ ಹೆಂಗೋ ವಿರಾಟ್ ಕೊಹ್ಲಿ ಅರ್ಧ ಶತಕ ಮಾಡ್ಕೊಳ್ತಿದ್ರು. ಅದಷ್ಟಕ್ಕೂ ಇಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಇಷ್ಟೆಲ್ಲ ಹೇಳೋಕೆ ಕಾರಣ ಅವರು ನಿನ್ನೆ ನಿಜಕ್ಕೂ ಕೂಡ ಆಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. IPL ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿರಾಟ್ ಕೊಹ್ಲಿ ಆಡಿದ್ದು. ಯಾಕಂದ್ರೆ ಅವರಿಗೆ ಲೆಫ್ಟ್ ಲೆಗ್ ಇಂಜುರಿ ಇತ್ತು, ಜೊತೆಗೆ ಜ್ವರ ಇದ್ದಿದ್ರಿಂದ ಕೂಡ ಅದನ್ನು ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಹೇಳ್ಕೊಳ್ತಾರೆ ಕೂಡ. ನನ್ನ ಪ್ರದರ್ಶನದ ಬಗ್ಗೆ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನನ್ನ ಕಡೆಯಿಂದ ಇನ್ನೊಂಚೂರು ಸ್ಕೋರ್ ಬೇಕಿತ್ತು ಅನ್ನೋ ಥರ. ಯಾಕಂದರೆ ಅವ್ರಿಗೆ ಇಲ್ಲಿನ ವೆದರ್ ಅದೆಲ್ಲ ಸ್ವಲ್ಪ ಹೆಲ್ತ್ ಕೈ ಕೊಟ್ಟಿದೆ ಅನ್ನೋದನ್ನು ಕೂಡ ಅವರು ಹೇಳ್ಕೊಳ್ತಾರೆ. ಬಟ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪ್ರದರ್ಶನ ಬಂದಿದೆ. ನಿಜಕ್ಕೂ ಕೂಡ ಕಿಂಗ್ ಕೊಹ್ಲಿಯನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಬೆಂಗಳೂರು ಪರ ಅದ್ಭುತ ಬ್ಯಾಟಿಂಗ್ ಜೊತೆಗೆ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು.
ಎಸ್, ಫೀಲ್ಡಿಂಗ್ನಲ್ಲಿ ಎಲ್ಲರೂ ಕೂಡ ಒಳ್ಳೆ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲೂ ಫಿಲ್ಸಾಲ್ಟ್ ಹಿಡಿದಂಥ ಕ್ಯಾಚ್ ಅಂತೂ ಎಕ್ಸಲೆಂಟ್. ಅವರಂತೂ ಎಕ್ಸಲೆಂಟ್ ಫೀಲ್ಡರ್ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಳ್ತಾನೆ ಇದ್ದಾರೆ. ಹೀಗಾಗಿ ಆಲ್ ರೌಂಡ್ ಪ್ರದರ್ಶನದ ಮೂಲಕ ಬೆಂಗಳೂರು ತಂಡ ವಿನ್ ಆಯಿತು. ಜೊತೆಗೆ ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿ ಕೂಡ ಸೂಪರ್ ಡೂಪರ್. ಇಲ್ಲಿ ತಂಡವನ್ನ ಗೆಲ್ಲಿಸೋಕೆ ಆಟಗಾರರ ಪ್ರದರ್ಶನ ಎಷ್ಟು ಮುಖ್ಯನೋ ಕ್ಯಾಪ್ಟನ್ಸಿ ನಿಭಾಯಿಸೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬೌಲಿಂಗ್ ಇರ್ಬೋದು ಅಥವಾ ಫೀಲ್ಡ್ ಸೆಟ್ಟಿಂಗ್ ಇರ್ಬೋದು, ಯಾವ ಓವರ್ನಲ್ಲಿ ಯಾವ ಬೌಲರ್ನ ತರಬೇಕು ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದು ನಿಜಕ್ಕೂ ಕೂಡ ಕ್ಯಾಪ್ಟನ್ಗೆ ಇರುವಂಥ ಅತಿ ದೊಡ್ಡ ಜವಾಬ್ದಾರಿ ಆಗುತ್ತೆ. ನಿನ್ನ ಮ್ಯಾಚಲ್ಲಿ ಪಾಟೀದಾರ್ ಕೂಡ ಅದನ್ನು ಪ್ರೂವ್ ಮಾಡ್ತಾರೆ. ಸೊ ಫಸ್ಟ್ ಪವರ್ ಪ್ಲೇ ಮುಗಿದಾಗ ಆಲ್ರೆಡಿ ಇವ್ರದ್ದು ಜೋಶ್ ಹೇಜಲ್ವುಡ್ದು 2 ಓವರ್ ಆಗಿತ್ತು. ಬಟ್ ಅಲ್ಲಿ 7ನೇ ಓವರ್ನಲ್ಲಿ ಎಲ್ಲರೂ ಕೃಣಾಲ್ ಪಾಂಡ್ಯ ಬರ್ತಾರಾ, ಸುಯಾಶ್ ಬರ್ತಾರಾ, ಯಾರಿಗೆ ಕೊಡ್ತಾರೆ ಬೋಲ್ ಅಂತ ನೋಡ್ತಾ ಇದ್ರೆ ಪವರ್ ಪ್ಲೇ ಆದ್ಮೇಲೂ ಕೂಡ 7ನೇ ಓವರ್ಗೆ ಜೋಶ್ ಹೇಜಲ್ವುಡ್ರನ್ನ ಕರೆಸ್ತಾರೆ. ಸೊ ಅವ್ರ ಕೈಗೆ ಬಾಲ್ ಕೊಡ್ತಾರೆ ಪಾಟೀದಾರ್. ಅಂಡ್ ಅದೇ ಓವರ್ನಲ್ಲಿ ಡೇಂಜರಸ್ ನಿಕೋಲಸ್ ಪೂರನ್ನ ಜೋಶ್ ಹೇಜಲ್ವುಡ್ ಔಟ್ ಮಾಡಿ ಪೆವಿಲಿಯನ್ಗೆ ಕಳಿಸ್ತಾರೆ. ಸೊ ಈ ಥರದ ನಿರ್ಧಾರಗಳು ಕೂಡ ಕ್ಯಾಪ್ಟನ್ನ ನಿರ್ಧಾರಗಳು ಪಂದ್ಯದ ದಿಕ್ಕನ್ನೇ ಬದಲಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಒಪ್ಕೊಳ್ಬೇಕಾಗುತ್ತೆ. ಹೀಗೆ ಬೆಂಗಳೂರು ಮತ್ತು ಲಕ್ನೋ ನಡುವಿನ ಮ್ಯಾಚ್ ಅಲ್ಲಿ ಲಕ್ನೋ ತಂಡ ಎಲ್ಲಿಯೂ ಕೂಡ ಫೈಟ್ ನೀಡ್ತಿದೆ ಅನ್ನಿಸ್ಲೇ ಇಲ್ಲ. ಫಸ್ಟ್ ಬಾಲ್ನಿಂದ ಹಿಡಿದು ಲಾಸ್ಟ್ ಬಾಲ್ವರೆಗೂ ಕೂಡ ಬೆಂಗಳೂರು ತಂಡ ಡಾಮಿನೇಟ್ ಮಾಡಿಯೇ ವಿನ್ ಆಗಿದೆ. ಹಾಗೆ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ರಾಜಸ್ಥಾನ ಕೂಡ 8 ಅಂಕಗಳನ್ನ ಪಡೆದಿದ್ರು ಕೂಡ RCBಗಿಂತ ನೆಟ್ ರನ್ ರೇಟ್ ಕಡಿಮೆ ಇದೆ. ಹೀಗಾಗಿ ಬೆಂಗಳೂರು ಈಗ ಟಾಪ್ ಆಫ್ ದಿ ಟೇಬಲ್ ನಲ್ಲಿದೆ. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಈ ಸೀಸನ್ ಅಲ್ಲಿ ಸದ್ಯಕ್ಕೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಸೊ ಸೀಸನ್ ಯಾವ್ದಾರ ಇರಲಿ, ನಾನು ಕೂಡ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಇರ್ತೇನೆ. ನನ್ನ ಫಾರ್ಮ್ ಯಾವತ್ತೂ ಕೂಡ ಡೌನ್ ಆಗಲ್ಲ. ನನ್ನ ಬ್ಯಾಟಿಂಗ್ ಏನಿದೆಯೋ ಅದನ್ನು ನಾನು ಕಂಪ್ಲೀಟ್ ಆಗಿ ತೋರಿಸ್ತೇನೆ ಅಂತೇಳಿ ಕಿಂಗ್ ಕೊಹ್ಲಿ ಅದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗ ಅವ್ರ ತಲೆ ಮೇಲೆ ಆರೆಂಜ್ ಕ್ಯಾಪ್ ಇದೆ. ಪಂದ್ಯದಿಂದ ಪಂದ್ಯಕ್ಕೆ ಅದು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈಗ ಒನ್ಸ್ ಕೊಹ್ಲಿ ತಲೆ ಮೇಲೆ ಆರೆಂಜ್ ಕ್ಯಾಪ್ ಇದೆ. ಬ್ಯಾಟಿಂಗ್ ಅಂತ ಬಂದರೆ ನಾನು ಈಗಲೂ ಕೂಡ ನಂಬರ್ 1 ಅನ್ನೋದನ್ನು ಪದೇ ಪದೇ ತೋರಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ನಮಸ್ಕಾರ.